ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ದೊಡ್ಡ ಕೂಗು ಅವಾಗ ಕೇಳಿ ಬರ್ತಾ ಇರುತ್ತೆ ರಾಜಕಾರಣಿಗಳ ಬಾಯಲ್ಲಿ, ಜನಗಳ ಬಾಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನಂದ್ರೆ ಈ ತಾಲೂಕ್ ಜಿಲ್ಲೆ ಆಗ್ಬೇಕು, ಆ ತಾಲೂಕ್ ಜಿಲ್ಲೆ ಆಗ್ಬೇಕು. ಎಕ್ಸಾಂಪಲ್, ಈ ತುಮಕೂರಲ್ಲಿ ಮದ್ಗಿರಿ, ತಿಪ್ಟೂರು, ಶಿರಾ, ನಮ್ಮ ಮಂಗಳೂರು ಸೈಡ್ ಬಂದ್ರೆ ಪುತ್ತೂರ್ನ, ನಮ್ಮ ಶಿವಮೊಗ್ಗದಲ್ಲಿ ಬಂದ್ರೆ ಸಾಗರ ಇರ್ಬೋದು, ಅಥವಾ ನಮ್ಮ ಶಿಕಾರಿಪುರ ಇರ್ಬೋದು, ಅಥವಾ ನಮ್ಮ ಉತ್ತರ ಕನ್ನಡ ಕಡೆ ಬಂದ್ರೆ ಗೋಕಾಕ್ ಇರ್ಬೋದು, ಹೊಸಪೇಟೆ ಇರ್ಬೋದು, ಜಮಖಂಡಿ, ಈ ತರ ಹಲವಾರು, ಈ ಹುಣಸೂರು ಇರ್ಬೋದು, ನಮ್ಮ ಮೈಸೂರು ಸೈಡು, ಈ ತರ ವಿಚಾರಗಳು ಬರ್ತಾ ಇರುತ್ತೆ. ಸೊ ಸ್ನೇಹಿತರೆ, ಏನ್ ಹೇಳೋದಂದ್ರೆ, ರಾಜಕಾರಣಿಗಳು ಮಾತಾಡೋದು ಬೇರೆ. ರಾಜಕಾರಣಿಗಳು ಮಾತಾಡಿದ್ರು ಏನೋ ಒಂದು ಬೆನಿಫಿಟ್ ಇರೋದಕ್ಕೋಸ್ಕರ ಮಾತಾಡ್ತಾರೆ. ಬಟ್ ಕಾಮನ್ ಪೀಪಲ್ಸ್ ಆಗಿ ನಾವ್ ಏನ್ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಒಂದು ಜಿಲ್ಲೆ ಆಗ್ಬೇಕು ಅಂದ್ರೆ ಅದಕ್ಕೆ ಆದಂತ ಒಂದು ಪ್ಯಾರಾಮೀಟರ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಈಗ 1997ರಲ್ಲಿ ಕರ್ನಾಟಕದಲ್ಲಿ 7 ಜಿಲ್ಲೆಗಳನ್ನ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ ಆಗಿದ್ದು 2021ರಲ್ಲಿ ವಿಜಯನಗರವನ್ನ 31ನೇ ಜಿಲ್ಲೆಯಾಗಿ ಅನೌನ್ಸ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದಾದ ಮೇಲೆ ಓಡಾಡ್ತಿರೋದೇನಂದ್ರೆ ಈ ತಾಲೂಕುಗಳನ್ನು ಜಿಲ್ಲೆಗಳನ್ನಾಗಿ ಮಾಡಬೇಕು ಅನ್ನೋದು. ಸೊ ಏನಂದ್ರೆ, ಜಿಲ್ಲೆ ಆಗಬೇಕು ಅಂದ್ರೆ ಅದಕ್ಕೊಂದು ಪ್ಯಾರಾಮೀಟರ್ಸ್ ಇದೆ. ಭೌಗೋಳಿಕವಾಗಿ ದೊಡ್ಡದಾಗಿರ್ಬೇಕು, ಜನಸಾಂದ್ರತೆ ದೊಡ್ಡದಿರ್ಬೇಕು, ಅಥವಾ ಜಿಲ್ಲಾ ಕೇಂದ್ರದಿಂದ ತುಂಬಾ ದೂರದಲ್ಲಿರ್ಬೇಕು. ನಮಗೆ ಜಿಲ್ಲಾ ಕೇಂದ್ರದಲ್ಲಿ ಬೇಕಾದ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ. ಸೊ ಈ ತರ ಡೆವಲಪ್ಮೆಂಟ್ ಗಳಿಂದ ನಾವು ಏನಾದ್ರು ದೂರ ಇದ್ರೆ ಮಾತ್ರ ಆ ಕಾರಣಕ್ಕಾಗಿ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತಾರೆ. ಆಮೇಲೆ ಜಿಲ್ಲೆ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಒಂದು ಜಿಲ್ಲೆ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಜಿಲ್ಲೆ ಮಾಡ್ಬೇಕು ಅಂತ ಯಾರು ಹೇಳಿದ್ರು ಅಂತ ನಾವು ಹೇಳೋದು, ನೀವು ಹೇಳೋದು, ಹೌದು ಮಾಡ್ಬೇಕು ಅನ್ನೋದಕ್ಕಿಂತ ಎಕ್ಸಾಂಪಲ್ ನಮ್ಮ ಜಿಲ್ಲೆಯನ್ನ ಯಾವ್ಯಾವ ತಾಲೂಕಲ್ಲಿ ಮಾಡ್ಬೇಕು ಅನ್ಕೊಂಡಿದೀವಿ ಅದ್ರಲ್ಲಿ ಏನ್ ಸವಲತ್ತಿದೆ, ಏನ್ ಸೌಲಭ್ಯ ಆಗ್ತಾ ಇದೆ, ಏನ್ ಆಗ್ತಾ ಇಲ್ಲ, ಅಥವಾ ಇದು ನಮ್ದು ಪ್ಯಾರಾಮೀಟರ್ಸ್ ಒಳಗೊಂಡು ನಾವು ನೀವಾಗಿ ಸಾರ್ವಜನಿಕರಿಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ರಾಜಕಾರಣಿಗಳು ಮಾತಾಡೋದು ಅವರವರ ತಾಲೂಕಿನಲ್ಲಿ ಅವರವರ ಮತಗಳನ್ನ ಹಿಡಿದುಕೊಳ್ಳುವ ಉದ್ದೇಶದಿಂದ. ಆದ್ರೆ ನೀವು ಮಿನಿಮಮ್ ಎಜುಕೇಶನ್ ಹೊಂದಿರೋಂತಾಗಿ ಯಾವ ರೀತಿ ಮಾಡಬೇಕು, ಏತಕ್ಕಾಗಿ ಮಾಡಬೇಕು, ಮಾಡೋದ್ರಿಂದ ಏನ್ ಯೂಸ್ ಇದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ಎಲ್ಲಾ ತಾಲೂಕು ಕೇಂದ್ರಗಳನ್ನು ಜಿಲ್ಲೆ ಮಾಡ್ಕೊಂತ ಹೋದಾಗ ಡೆವಲಪ್ಮೆಂಟ್ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಒಂದು ಜಿಲ್ಲೆ ಮಾಡಿದ್ವಿ ಅಂದ್ರೆ ಅದು ಆರ್ಥಿಕವಾಗಿ ಸದೃಢವಾಗಿರ್ಬೇಕು. ಯಾವ ತರ, ಅದಕ್ಕೆ ಎಕನಾಮಿಕ್ಲಿ ಬರ್ತಾ ಇರಬೇಕು. ಯಾವುದೇ ಒಂದು ಸ್ಮಾಲ್ ಸಿಟಿನ ಜಿಲ್ಲೆ ಮಾಡಿದಾಗ ಅಲ್ಲಿ ಎಕನಾಮಿಕ್ ಬರ್ತಾ ಇರಲ್ಲ, ಮುನ್ಸಿಪಲ್ ಆಗ್ಬೋದು, ನಗರಸಭೆಗೆ. ಸೊ ಅದು ನಡೆಸಕ್ ರೀತಿ ಆಗಲ್ಲ. ಈಗ ಒಂದು ನಗರಸಭೆಗೆ ಫಂಡ್ಸ್ ಬರ್ತಾ ಇಲ್ಲ ಅಂದಾಗ ಒಂದು ರೋಡ್ ಮಾಡಕ್ಕಾಗಲ್ಲ, ಚರಂಡಿ ಮಾಡಕ್ಕಾಗಲ್ಲ, ಒಂದು ಲೈಟ್ ಕಂಬ ಕೊಡಕ್ಕಾಗಲ್ಲ, ಕುಡಿಯಕ್ ವಾಟರ್ ಕೊಡಕ್ಕಾಗಲ್ಲ. ಸೊ ಎಲ್ಲದನ್ನು ಸರ್ಕಾರ ಕೊಡೋದಕ್ಕಿಂತ ಲೋಕಲ್ ಅಲ್ಲಿ ಆ ಕೆಪಾಸಿಟಿ ಇರ್ಬೇಕು. ಸ್ನೇಹಿತರೆ, ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ದಯಮಾಡಿ ಒಬ್ಬ ಸಾರ್ವಜನಿಕರಾಗಿ ನಾವು ಯೋಚನೆ ಮಾಡೋಣ, ಏನ್ ಮಾಡಬೇಕು, ಏನಾಗುತ್ತೆ ಇಲ್ಲ ಅಂತ. ಯಾರೋ ಹೇಳ್ತಾರಂತ ಇನ್ಫ್ಲೂಯೆನ್ಸ್ ಆಗೋದ್ ಬೇಡ. ಏನಂತೀರಾ? ಜಿಲ್ಲೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ಪ್ಯಾರಾಮೀಟರ್ಸ್ ಇದೆ. ದಯಮಾಡಿ ನಮಗೆ ಗೊತ್ತಿಲ್ಲ ಅಂದ್ರೆ ದಯಮಾಡಿ ಭೌಗೋಳಿಕವಾಗಿ ತುಂಬಾ ಪುಸ್ತಕಗಳು, ತುಂಬಾ ಲೇಖನಗಳೆಲ್ಲ ಇದೆ, ದಯಮಾಡಿ ಓದಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.